ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ನಮ್ಮ ಮನೆಯಲ್ಲಿರುವಂತಹ ಒಂದು ಕುಟಿ ಡಾಕ್ಟರ್ನ ಪರಿಚಯ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಏನಿದು ಕುಟಿ ಡಾಕ್ಟರ್ ಅಂತ ನೋಡ್ತಾ ಇದ್ದೀರಾ? ನಾನು ನಿಮಗೆ ಪಂಚ ತುಳಸಿಯಿಂದ ಮಾಡಿರುವಂತಹ ತುಳಸಿ ಡ್ರಾಪ್ಸ್ನ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ. ಇದಕ್ಕೆ ನಾನು 2 ಗ್ಲಾಸಸ್ ಆಫ್ ಡ್ರಿಂಕಿಂಗ್ ವಾಟರ್ ತೊಗೊಂಡಿದ್ದೀನಿ. ಅದಕ್ಕೆ ಸರಿ ಪ್ರಮಾಣವಾದಂತಹ ಬೀಟಾಡೈನ್ನ ಆ್ಯಡ್ ಮಾಡಿದ್ದೀನಿ. ಈ ಬೀಟಾಡೈನ್ ಏನು ಅಂತ ಹೇಳಿದ್ರೆ, ನಾವು ದಿನನಿತ್ಯ ಸೇವಿಸುವಂತಹ ಆಹಾರ, ನೀರು, ಗಾಳಿಯಿಂದ ಬರುವಂತಹ ಟಾಕ್ಸಿನ್ಸ್ ಅಂದರೆ ವಿಷಕಾರಿ ಅಂಶಗಳು ಅಥವಾ ಕಲರ್ಡ್ ಫುಡ್ ಏನೇನು ತೊಗೊಂಡಿರ್ತೀವಿ ಅದೆಲ್ಲ ನಮ್ಮ ಬಾಡಿನಲ್ಲಿ ಹೋಗಿ ಹೆಚ್ಚು ಡ್ಯಾಮೇಜಸ್ ಮಾಡ್ತಾ ಇರುವಂಥದ್ದು. ಸೊ ಆ ಡ್ಯಾಮೇಜಸ್ನೆಲ್ಲ ನಾವು ಹೇಗೆ ಸರಿ ಮಾಡ್ಕೋಬೋದು? ಹೆಚ್ಚಾಗಿ ಹೀಟ್ ಆಗ್ತಾ ಹೋಗ್ತಾ ಇರುತ್ತೆ ನಮ್ಮ ಬಾಡಿನಲ್ಲಿ, ಅದನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಬೋದು? ಮತ್ತು ಹೇಳ್ತಾರೆ ನಾವು ನೀರು ಜಾಸ್ತಿ ಕುಡಿದ್ರೆ ಹೀಟೆಲ್ಲ ಕಡಿಮೆ ಆಗುತ್ತೆ ಅಥವಾ ಬಾಡಿ ಎಲ್ಲ ಕ್ಲೀನ್ ಆಗುತ್ತೆ ಅಂತ. ನಾನು ಅದಕ್ಕೆ ನೀರನ್ನು ಕೂಡ ತೊಗೊಂಡಿದ್ದೀನಿ. ಆ ಬೀಟಾಡೈನ್ ಹಾಕಿರುವಂತಹ ಗ್ಲಾಸ್ಗೆ ಸರಿ ಪ್ರಮಾಣವಾದಂತಹ ನೀರನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೋಡೋಣ, ಇನ್ ಕೇಸ್ ಏನಾದರೂ ಕಲರ್ ಚೇಂಜ್ ಆಗುತ್ತಾ ಅಥವಾ ಹೀಟ್ ಕಡಿಮೆ ಆಗುತ್ತಾ, ಕಲರ್ಸ್ನ ರಿಮೂವ್ ಮಾಡುತ್ತಾ ಅಂತ. ಸೊ ಅದ್ರ ಜೊತೆಗೆ ನಾನು ಪಂಚ ತುಳಸಿಯಿಂದ ಮಾಡಿರುವಂತಹ ಓರಿಯನ್ಸ್ ಬ್ರ್ಯಾಂಡ್ನ ತುಳಸಿ ಡ್ರಾಪ್ಸ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ದಿನನಿತ್ಯದ ಮನೆಯಲ್ಲಿ ನಾನು ಬಳಸ್ತಾ ಇದ್ದೆ. ಸೊ ಇದರ ಡೆಮೋವನ್ನು ನಾನಿಲ್ಲಿ ನೋಡಿಸಿ ನಿಮಗೂ ಕೂಡ ಏನಾದರೂ ಯೂಸ್ ಆಗುತ್ತಾ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಒಂದು 2-3 ಡ್ರಾಪ್ಸಷ್ಟು ತುಳಸಿ ಡ್ರಾಪ್ಸ್ನ ನಾನು ಇದರಲ್ಲಿ ಹಾಕಿದ್ದೀನಿ. ಸೊ ನೋಡೋಣ ಕಲರ್ ಏನಾದರೂ ಚೇಂಜ್ ಆಗುತ್ತಾ, ಏನಾದರೂ ಕಡಿಮೆ ಆಗುತ್ತಾ, ಇದರಿಂದ ಬಾಡಿನಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ತೆಗೆಯೋದ್ರಲ್ಲಿ ಈ ನಮ್ಮ ಕುಟಿ ಡಾಕ್ಟರ್ ಹೆಲ್ಪ್ ಮಾಡುತ್ತಾ ಅಂತ. ಸೊ ಈ 2-3 ಡ್ರಾಪ್ಸ್ ಹಾಕಿರುವಂತಹ ತುಳಸಿ ಡ್ರಾಪ್ಸ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಹಾಕಿರೋದು ಕೂಡ ಏನೂ ಕಲರ್ ಚೇಂಜ್ ಆಗಿಲ್ಲ. ಇದೂ ಏನಾದರೂ ಕಲರ್ ಚೇಂಜ್ ಆಗುತ್ತಾ ಇಲ್ವಾ ಅಂತ ನಾವು ಇದರಲ್ಲಿ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಪಂಚ ತುಳಸಿಯಿಂದ ಮಾಡಿರುವಂತಹ ತುಳಸಿ ಡ್ರಾಪ್ಸ್. ಇದರಲ್ಲಿ ನೋಡೋದು ಹೋದರೆ ರಾಮ ತುಳಸಿ, ಶ್ಯಾಮ ತುಳಸಿ, ಶುಕ್ಲ ತುಳಸಿ, ವನ ತುಳಸಿ ಮತ್ತು ರೋಸರಿ ತುಳಸಿಯಿಂದ ಮಾಡಿರುವಂಥದ್ದು. ಸೊ ಇದನ್ನು ನಾವು ನಾರ್ಮಲ್ ಆಗಿ ಬೀಟಾಡೈನ್ ಬೆರೆಸಿರುವಂತಹ ನೀರಿಗೆ ನಾನು ಹಾಕಿದ್ದೀನಿ. ಸೊ ನಾವಿಲ್ಲಿ ನೋಡ್ಬೋದು, ಇದಕ್ಕಿಂತ ಮುಂಚೆ ಸ್ವಲ್ಪ ಬ್ರೌನ್ ಜಾಸ್ತಿ ಇತ್ತು. ಸೊ ಇವಾಗ ನಾವು ನೀರೇನು ಹಾಕಿದ್ದೀವಿ ಅದೇ ಲೆವೆಲ್ಗೆ ಈಗ ಆಲ್ರೆಡಿ ಬಂದುಬಿಟ್ಟಿದೆ. ಸೊ ಇನ್ನೂ ಒಂದು 2-3 ನಿಮಿಷ ಬಿಟ್ಟು ನೋಡೋಣ, ಇನ್ ಕೇಸ್ ಏನಾದರೂ ಕಲರ್ ಚೇಂಜಸ್ ಆಗುತ್ತಾ ಅಂತ. ಸೊ ತುಳಸಿ ಡ್ರಾಪ್ಸ್ನ ನಾನು ಇದರಲ್ಲಿ ಹಾಕಿರುವಂಥದ್ದು. ಸೊ ತುಳಸಿ ನಮಗೆ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಾನೇನು ಹೇಳೋದೇ ಬೇಕಾಗಿಲ್ಲ. ಪಂಚ ತುಳಸಿಯಿಂದ ಬಳಸಿರುವಂಥದ್ದು ಇದು. ಸೊ ನೋಡ್ಬೋದು, ನಾವು ಕಲರ್ ಚೇಂಜಸ್ ಆಗ್ತಾ ಇರುವಂಥದ್ದನ್ನು ನಾವು ಇದರಲ್ಲಿ ಗಮನಿಸ್ತಾ ಹೋಗ್ಬೋದು ನಾವು ಈ ವಿಡಿಯೋದಲ್ಲಿ. ಸೊ ನಾವು ದಿನನಿತ್ಯ ಬಳಸುವಂತಹ ಕುಡಿಯೋ ನೀರಿಗೆ ನಾನು ಈ ಡ್ರಾಪ್ಸನ್ನು ಬಳಸ್ತಾ ಇದ್ದೆ. ಸೊ ಅದರಿಂದ ನನಗೆ ಹೆಚ್ಚಾಗಿ ಪರಿಣಾಮ ಬೀರಿದೆ ನಮ್ಮ ಬಾಡಿ ಮೇಲೆ ಅಂತ ಹೇಳ್ಬೋದು. ಅಂದರೆ ಡಸ್ಟ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾಯಿತ್ತು, ಯಾಕಂದರೆ ಟ್ರಾಫಿಕ್ಕಲ್ಲಿ ದಿನನಿತ್ಯ ನಾವು ಬ್ಯಾಂಗ್ಳೂರಲ್ಲಿ ಓಡಾಡುವಾಗ. ಸೊ ಅದೆಲ್ಲ ಕಡಿಮೆ ಆಗ್ತಾ ಬಂದಾಗ ಸ್ವಲ್ಪ ಕೋಲ್ಡ್ ಬಾಡಿ ಆಗಿರೋದ್ರಿಂದ ಬೇಗ ಕೋಲ್ಡ್ ಆ್ಯಂಡ್ ಕಾಫ್ ಆಗ್ತಾಯಿತ್ತು. ಸೊ ಅದರಿಂದ ನಾನು ಡೈಲಿ ಕುಡಿಯೋ ನೀರಿಗೆ ಈ ತುಳಸಿ ಡ್ರಾಪ್ಸ್ನ ಹಾಕ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೆ. ಸೊ ಅದೇ ರೀತಿ ಮಕ್ಕಳಿಗೆ ಕೂಡ ಪದೇ ಕೋಲ್ಡ್ ಆ್ಯಂಡ್ ಕಾಫ್ ಆಗ್ತಿರುವಂಥದ್ದು, ಅವ್ರಿಗೆ ಕೂಡ ನಾನು ಈ ಡ್ರಾಪ್ಸ್ನ ದಿನನಿತ್ಯದ ಅವ್ರ ಬಾಟ್ಲಲ್ಲಿ ಹಾಕಿ ಕಳಿಸ್ತಾ ಇದ್ದೆ. ಸೊ ಅವರು ಕೂಡ ಬೆಟರ್ಮೆಂಟ್ ಫೀಲ್ ಆಗಿದ್ದಾರೆ. ಸೊ ಈ ತುಳಸಿ ಡ್ರಾಪ್ಸ್ ಡೀಟೇಲ್ಸ್ ನೋಡೋದಾದರೆ 45 ml ನೆಟ್ ವ್ಯಾಲ್ಯೂಮ್ ಇದೆ. ಸೊ ಇಂಡಿಯನ್ ಬ್ರ್ಯಾಂಡ್ ಆಗಿದೆ ಇದು. ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ನೋಡೋದಾದರೆ ಓರಿಯನ್ಸ್ ಗ್ಲೋಬಲ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್, ಅಂಬತ್ತೂರ್ ಇಂಡಸ್ಟ್ರಿಯಲ್ ಎಸ್ಟೇಟ್, ಚೆನ್ನೈ. ಸೊ ಸೌತ್ ಇಂಡಿಯನ್ ಬ್ರ್ಯಾಂಡ್ ತುಳಸಿ ಡ್ರಾಪ್ಸ್ ಇದು. ಸೊ ತುಂಬ ಕೋಲ್ಡ್ ಜಾಸ್ತಿ ಆದಾಗ ಅಥವಾ ಕಾಫ್ ಏನಾದರೂ ಇದ್ದಾಗ ನಾವು ಬ್ಲ್ಯಾಕ್ ಟೀಗೆ ಕೂಡ ಈ ತುಳಸಿ ಡ್ರಾಪ್ಸ್ನ ಬಳಸಿ ನಾವು ತುಳಸಿ ಟೀ ಆಗಿ ಮಾಡಿಕೊಂಡು ನಾವು ಬ್ಲ್ಯಾಕ್ ಟೀಗೆ ಕುಡಿತೀವಿ. ಸೊ ಅದರಿಂದ ಕೂಡ ಹೆಚ್ಚಾಗಿ ಬೇಗ ರಿಲೀಫ್ ಸಿಗುವಂಥದ್ದು ಅಥವಾ ನೀರಿಗೆ ಹಾಕ್ಕೊಂಡು ಆವಿ ತೊಗೊಳ್ಳುವಂಥದ್ದು, ಆ ರೀತಿ ಎಲ್ಲ ಮಾಡೋದ್ರಿಂದ ನಮಗೆ ಕೋಲ್ಡ್ ಆ್ಯಂಡ್ ಕಾಫ್ ಬೇಗ ಕ್ಲಿಯರ್ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಸೊ ಹಿಂದೆಗಡೆ ನಾವು ನೋಡ್ಬೋದು, ಆ ಗ್ಲಾಸ್ನಲ್ಲಿರುವಂತಹ ನೀರಿನ ಕಲರು ನಾರ್ಮಲ್ ನೀರನ್ನ ಅದಕ್ಕೆ ಬಂದಿದೆ ಆಲ್ರೆಡಿ. ಸೊ ನಾವು ಇದರ ರಿಫ್ಲೆಕ್ಷನ್ಸ್ ಕೂಡ ತೆಗೆದು ತೋರಿಸ್ತೀನಿ ನಿಮಗೆ. ನಾರ್ಮಲ್ ನೀರಿನ ಕಲರಿಗೆ ಕಲರ್ ಚೇಂಜ್ ಆಗಿರುವಂಥದ್ದು. ಸೊ ಇದನ್ನು ಕುಟಿ ಡಾಕ್ಟರ್ ಅನ್ನೋದರಲ್ಲಿ ನನಗೇನು ಸಂಶಯ ಅನಿಸ್ಲಿಲ್ಲ. ಸೊ ನಮ್ಮ ಬಾಡಿನಲ್ಲಿರುವಂತಹ ಹೀಟ್ನ ಕಡಿಮೆ ಮಾಡೋದಕ್ಕಾಗಲಿ, ನಮ್ಮ ಬಾಡಿಯಲ್ಲಿ ಸೇರಿಕೊಂಡಿರುವಂತಹ ವಿಷಕಾರಿ ಅಂಶಗಳಾದಂತಹ ಕಲರ್ಡ್ ಫುಡ್ಡನ್ನು ಎಲ್ಲನೂ ತೆಗೆಯೋದ್ರಲ್ಲಿ ಈ ಕುಟಿ ಡಾಕ್ಟರ್ ಹೆಲ್ಪ್ ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಇನ್ನೂ ಹೆಚ್ಚೆಚ್ಚು ಹೊಸ ಪ್ರಾಡಕ್ಟ್ಸ್ನ ಜೊತೆಗೆ, ಇಂಡಿಯನ್ ಬ್ರ್ಯಾಂಡ್ಸ್ನ ಪ್ರಾಡಕ್ಟ್ಸ್ನ ಜೊತೆಗೆ ನಾನು ನಿಮ್ಮ ಮುಂದೆಗಡೆ
ನೆಕ್ಸ್ಟ್ ವೀಡಿಯೋನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ಮೀ. ಟೇಕ್ ಕೇರ್.